ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಇವತ್ತಿನ ರೀಡಿಂಗಲ್ಲಿ ಪೈಲ್ 1 ಪೈಲ್ 2 ಅಂಥೇಳಿ ಕೆಲವು ನಂಬರ್ಸ್ ಇದ್ದಾವೆ. ಸ್ವಲ್ಪ ನಾನು ನಿಯರಿಂದ ಶೋ ಮಾಡಿಬಿಡ್ತೀನಿ. ಸೊ ಇದು ನಿಮ್ಮ ಪಾರ್ಟ್ನರ್, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವರ ಒಂದು ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಪೈಲ್ 1ಅಲ್ಲಿ ಕೆಲವು ಡೇಟ್ಸ್ ಇದ್ದಾವೆ, ಪೈಲ್ 2ಅಲ್ಲಿ ಕೆಲವು ಡೇಟ್ಸ್ ಇದ್ದಾವೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲ ಗೈಸ್, ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಒಂದು ಡೇಟ್ ಆಫ್ ಬರ್ತ್ ನೋಡಿಬಿಟ್ಟು ಇಲ್ಲಿ ಅವರ ಒಂದು ಕರೆಂಟ್ ಎನರ್ಜೀಸ್ನ ನಾವು ಚೆಕ್ ಮಾಡೋಣ. ಲೈಕ್ ನಿಮಗೋಸ್ಕರ ಅವ್ರು ಕರೆಂಟ್ಲಿ ಏನು ಫೀಲ್ ಮಾಡ್ತಿದ್ದಾರೆ ಅಥವಾ ವಾಟ್ ಈಸ್ ದೇರ್ ನೆಕ್ಸ್ಟ್ ಆ್ಯಕ್ಷನ್ಸ್ ಅಂತಲೂ ಹೇಳಬಹುದು ನಿಮಗಾಗಿ. ಅದನ್ನು ಚೆಕ್ ಮಾಡೋಣ. ಸೊ ಫಸ್ಟ್ ಪೈಲ್ 1 ರೀಡಿಂಗ್ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಸೈಡಿಗೆ ಇಡ್ತಾ ಇದ್ದೀನಿ. ಓಕೆ, ಸೊ ಪೈಲ್ 1 ರೀಡಿಂಗಲ್ಲಿ ಓಕೆ, ಪೈಲ್ 1ಅಲ್ಲಿ ನನಗೆ ಕೆಲವು ಕಾರ್ಡ್ಸ್ ಆಲ್ರೆಡಿ ಶಫಲ್ ಮಾಡಿದಾಗ ಸಿಕ್ಕಿದ್ದಾವೆ. ಫಸ್ಟ್ ಕಾರ್ಡ್ ನನಗೆ ಬಂದಿರೋದು 6 ಆಫ್ ಸೋರ್ಡ್ಸ್ ಆ್ಯಂಡ್ 3 ಆಫ್ ಕಪ್ಸ್. ಸೊ ಹಿಯರ್ ಮೆನಿ ಪೀಪಲ್ ಆರ್ ದೇರ್. ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್ ನೋಡ್ಕೊಂಡು ಈ ವಿಡಿಯೋ ನೋಡ್ತಿರ್ತೀರಾ. ಸೊ ಗೈಸ್, ಫಸ್ಟ್ ಆಫ್ ಆಲ್ ನೀವಿಬ್ಬರ ಮಧ್ಯೆ ಒಂದು ಸೆಪರೇಷನ್ ಏನಾದರೂ ನಡೀತಿದೆ ಅಂತಿದ್ರೆ ಅಥವಾ ನೀವು ಮ್ಯಾರಿಡ್ ಆಗಿದ್ದೀರಾ ಆ್ಯಂಡ್ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ರಿಯೂನಿಯನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೊಂದು 3 ಮಂತ್ಸ್ ಆದ ನಂತರ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಎಲ್ಲೋ ಒಂದು ಕಡೆ ಇವಾಗ ಕರೆಂಟ್ಲಿ ಇವ್ರು ಏನಾದರೂ ನಿಮ್ಮಿಂದ ಸೆಪರೇಟ್ ಆಗಿದ್ದರೆ ಡೆಫಿನೆಟ್ಲಿ ದೇ ಆರ್ ಫೀಲಿಂಗ್ ವೆರಿ ಗಿಲ್ಟಿ. ಲೈಕ್ ಅವ್ರಿಗೂ ನನ್ನ ಫ್ಯಾಮಿಲಿ ಇರಬೇಕಿತ್ತು ಅಂತ ಒಂದು ಡೆಫಿನೆಟ್ಲಿ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ ಅಂತ ಹೇಳ್ಬೋದು. ಆದ್ರೂ ಫ್ಯಾಮಿಲಿ ಪ್ರೆಷರ್ ಇದೆ ಅಥವಾ ಬೇರೆ ಯಾವುದೇ ರೀತಿಯ ಈ ಒಂದು ಪ್ರೆಷರ್ ಅವ್ರ ಮೇಲೆ ಇರೋದ್ರಿಂದ ಒಂದು ಅವರು ಸೆಪರೇಟ್ ಆಗ್ತಿದ್ದಾರೆ ಅಂತಲೂ ಕಾಣಿಸ್ತಿದೆ ನಿಮ್ಮಿಂದ, ಅಥವಾ ನೋ ಕಮ್ಯುನಿಕೇಷನಲ್ಲಿ ಇದ್ದೀರಾ ಕೆಲವೊಬ್ಬರು. ಬಟ್ ಡೋಂಟ್ ವರಿ ಗೈಸ್, ಯು ಬೋತ್ ಆರ್ ಫಸ್ಟ್ ರಿಲೇಷನ್ಶಿಪ್ಪಲ್ಲಿ ಬರೋಕ್ಕಿಂತ ಮುಂಚೆ ಮೇ ಬಿ ನೀವು ಫ್ರೆಂಡ್ಸ್ ಆಗಿದ್ರಿ ಅಂತ ಕಾಣಿಸ್ತಿದೆ, ವೆರಿ ಕ್ಲೋಸ್ ಫ್ರೆಂಡ್ ಅಂತ ಕಾಣಿಸ್ತಿದೆ. ಅಥವಾ ಫ್ರೆಂಡ್ಶಿಪ್ ಇಲ್ಲ ಅಂದ್ರೂ ಡೆಫಿನೆಟ್ಲಿ ನಿಮ್ಮ ಬಾಂಡಿಂಗ್ ಆ ಥರ ಕ್ಲೋಸ್ ಇರುತ್ತೆ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಐ ಥಿಂಕ್ ಕರೆಂಟ್ ಎನರ್ಜೀಸ್ ಅಂತ ನಾನು ನಾರ್ಮಲಾಗಿ ಹೇಳಿದ್ರೆ ದಿಸ್ ಪರ್ಸನ್ ಈಸ್ ಆ್ಯಕ್ಚುಲಿ ಥಿಂಕಿಂಗ್ ಅಬೌಟ್ ಯು, ಮಿಸ್ಸಿಂಗ್ ಯು. ನಿಮ್ಮ ಜೊತೆ ಇರಬೇಕಂತ ಆಸೆ ಇದೆ, ಬಟ್ ಜೊತೆಲಿ ಇರೋಕ್ಕೆ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಬ್ಬರಿಗೆ ಫ್ಯಾಮಿಲಿ ಆ್ಯಂಡ್ ನೀವು ಅಂತ ಒಂದು ತುಂಬ ಅವ್ರಿಗೆ ಟೆನ್ಷನ್ಸ್ ಆಗ್ತಾ ಇದ್ದಾವೆ ಅಂತ ಕಾಣಿಸ್ತಾ ಇದೆ. ಕೆಲವೊಬ್ಬರಿಗೆ ಟ್ರಾವೆಲ್ ಪ್ರಾಬ್ಲಮ್ಸ್ ಇದ್ದಾವೆ, ಲೈಕ್ ದೂರ ಇರಬೇಕು ಫ್ಯಾಮ್ಲಿನ ಬಿಟ್ಟು ಅಂಥೇಳಿ ನಿಮ್ಮ ಜೊತೆ ಹೋಗಬೇಕು ಅಂತಲೂ ಪ್ಲ್ಯಾನಿಂಗ್ಸ್ ಇದ್ದಾವೆ. ಬಟ್ ಎಲ್ಲೋ ಒಂದು ಕಡೆ ತುಂಬ ಒಂದು ನೆಗೆಟಿವ್ ಮೈಂಡ್ ಸೆಟ್ ಇದೆ ನಿಮ್ಮ ಪಾರ್ಟ್ನರ್ದು ಕರೆಂಟ್ಲಿ. ಬಟ್ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ವಿಲ್ ಬಿ ಥಿಂಕಿಂಗ್ ಟು ಕನೆಕ್ಟ್ ವಿತ್ ಯು. ನಿಮ್ಮ ಜೊತೆ ಮತ್ತೆ ಕಮ್ಯುನಿಕೇಷನ್ ಶುರು ಮಾಡಬೇಕು, ಮತ್ತೆ ಮಾತಾಡಬೇಕು, ಒಂದು ಫ್ರೆಂಡ್ಶಿಪ್ ಶುರು ಮಾಡ್ಕೋಬೇಕು. ಆ್ಯಂಡ್ ಮುಂಚೆ ನೀವು ಹೇಗಿದ್ರಿ ಹಾಗೆ ಇರಬೇಕು ಅಂಥೇಳಿ ಈ ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು 3 ಮಂತ್ಸ್ ಎನರ್ಜಿ ಕಾಣಿಸ್ತಿದೆ ನನಗೆ, ದಟ್ ನೀವಿಬ್ಬರು ಮತ್ತೆ ಒಂದಾಗೋ ಚಾನ್ಸಸ್ ಕಾಣಿಸ್ತಿದೆ, ಮತ್ತು ಕಮ್ಯುನಿಕೇಷನಲ್ಲಿ ನೀವು ಬರೋ ಚಾನ್ಸಸ್ ಇದೆ, ಮತ್ತು ನೀವು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಥವಾ ವಾಟ್ ಎವರ್ ಇಟ್ ಈಸ್, ಇಲ್ಲಿ ಓನ್ಲಿ ಲವರ್ಸಿಗೆ ಹೇಳ್ತಿಲ್ಲ, ಮೇ ಬಿ ನಿಮ್ಮ ಫ್ರೆಂಡ್ಶಿಪ್ನೂ ನೀವು ಕಳ್ಕೊಂಡಿರ್ಬೋದು. ಸೊ ಅದು ಮತ್ತೆ ರಿಯೂನಿಯನ್ ಆಗೋ ಚಾನ್ಸಸ್ ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ದಿಸ್ ಈಸ್ ಅ ಸ್ಮಾಲ್ ರೀಡಿಂಗ್ಸ್. ಐ ಹೋಪ್ ಇಟ್ ರೆಸೊನೇಟ್ ವಿತ್ ಯು. ಆ್ಯಂಡ್ ನೌ ಐ ಆಮ್ ಕಮಿಂಗ್ ಫಾರ್ ಪೈಲ್ 2 ಗೈಸ್. ಓಕೆ, ಸೊ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಪಾರ್ಟ್ನರ್ ಅವರ ಡೇಟ್ ಆಫ್ ಬರ್ತ್ ಇದರಲ್ಲಿದ್ದರೆ ನಿಮಗೋಸ್ಕರ ಏನು ಮೆಸೇಜ್ ಬಂದಿದೆ ಅಂತ ಹೇಳ್ತೀನಿ. 3 ಮೆಸೇಜಸ್ ಐ ಗಾಟ್. ಸೊ ದ ಫಸ್ಟ್ ಮೆಸೇಜ್ ಇಸ್ Knight of Wands and the Empress, 5 of Wands. So these are the cards. ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ಸ್ ಫಾರ್ ಯು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ದಿಸ್ ಪರ್ಸನ್ ಈಸ್ ಆ್ಯಕ್ಚುಲಿ ಮ್ಯಾಡ್ಲಿ ಇನ್ ಲವ್ ವಿತ್ ಯು. ಇವ್ರು ಡೆಫಿನೆಟ್ಲಿ ನಿಮಗೋಸ್ಕರ ಏನೇ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಾರೆ, ನಿಮಗೋಸ್ಕರ ಎಲ್ಲೂ ಹೋಗೋಕ್ಕೂ ರೆಡಿ ಇದ್ದಾರೆ. ಅಥವಾ ಕ್ಯಾನ್ ಸೇ ಲೈಕ್ ದಿಸ್ ಪರ್ಸನ್ ಇವರು ಅವ್ರ ಕಂಫರ್ಟ್ಸ್ಗಿಂತ ಜಾಸ್ತಿ ನಿಮ್ಮ ಕಂಫರ್ಟ್ನ ನೋಡ್ತಾರೆ. ನೀವು ಆರಾಮಾಗಿರಬೇಕು, ನೀವು ನಿಮ್ಮ ಲೈಫಲ್ಲಿ ತುಂಬ ಮುಂದೆ ಬರಬೇಕು ಅನ್ನೋ ಇವ್ರ ಪ್ಲ್ಯಾನಿಂಗ್ಸ್ ಇದ್ದಾವೆ. 5 ಆಫ್ ಹ್ಯಾಂಡ್ಸ್ ಇರೋದ್ರಿಂದ ಸಮ್ಟೈಮ್ಸ್ ನೀವು ಇಬ್ಬರು ಮೇ ಬಿ ಬೇರೆ ಯಾವುದೋ ಒಂದು ಮ್ಯಾಟ್ರಿಗೋಸ್ಕರ ಅಥವಾ ಬೇರೆ ಪೀಪಲ್ ಇನ್ವಾಲ್ವ್ಮೆಂಟ್ ಇದ್ದು ನೀವಿಬ್ಬರು ಜಗಳ ಮಾಡ್ಕೋತೀರಾ ಅಂತ ಕಾಣಿಸ್ತಾ ಇದೆ. ಅದು ಅವ್ರಿಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಅಥವಾ ದಟ್ ಥಿಂಗ್ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ ಅಂತ ಕಾಣಿಸ್ತಿದೆ. ಆ್ಯಂಡ್ ದೇ ವಾಂಟ್ ಅದೆಲ್ಲ ಸ್ಟಾಪ್ ಆಗಬೇಕು ಅಂಥೇಳಿ ಅವ್ರು ನಿಜ ಥಿಂಕ್ ಮಾಡ್ತಾರೆ, ಲೈಕ್ ಇದೆಲ್ಲ ಸ್ಟಾಪ್ ಆಗಬೇಕು, ಇದೆಲ್ಲ ಇನ್ನೂ ಕಂಟಿನ್ಯೂ ಆಗಬಾರ್ದು ಅನ್ನೋ ಮೈಂಡ್ಸೆಟ್ ಇವರಿಗಿದೆ. ಆ್ಯಂಡ್ ದಿಸ್ ಪರ್ಸನ್ ಆ್ಯಕ್ಚುಲಿ ವಾಂಟ್ಸ್ ಟು ಗಿವ್ ಯು ದ ಕಂಫರ್ಟ್ನೆಸ್ ಅಂತ ಕಾಣಿಸ್ತಾ ಇದೆ. ನೈಟ್ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಐ ಥಿಂಕ್ ದೇರ್ ಈಸ್ ಸಮಥಿಂಗ್. ಈ ಪರ್ಸನ್ ಐ ಥಿಂಕ್ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರ್ಬೋದು ಕರೆಂಟ್ಲಿ, ಅಥವಾ ದಿಸ್ ಪರ್ಸನ್ ವಾಂಟ್ಸ್ ಟು ವರ್ಕ್ ಅಂತ ಕಾಣಿಸ್ತಿದೆ, ವಾಂಟ್ಸ್ ಟು ಟ್ರಾವೆಲ್ ಅಂತ ಕಾಣಿಸ್ತಿದೆ. ಸೊ ನಿಮ್ಮ ಜೊತೆ ಇವರಿಗೆ ಎಲ್ಲ ಕಡೆ ಟ್ರಾವೆಲ್ ಮಾಡೋಕೆ ಇಷ್ಟ. ಆ್ಯಂಡ್ ನಿಮ್ಮ ಜೊತೆ ಏನಾದರೂ ಒಂದು ಇಶ್ಯೂ ಆದರೆ ಡೆಫಿನೆಟ್ಲಿ ಇವರು ರಿಸ್ಕ್ ತೊಗೊಳಕ್ಕೆ ಹಿಂದೆ ಮುಂದೆ ನೋಡಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಸಮ್ವನ್ ಈಸ್ ಡಿಸ್ಟರ್ಬಿಂಗ್ ಯು ಅಂತ ಇದ್ದರೆ ಡೆಫಿನೆಟ್ಲಿ ಇವರು ಅವ್ರಿಗೆ ಹೋಗಿ ಹೊಡೆಯೋಷ್ಟು ಇವರಿಗೇನೋ ಒಂದು ಧೈರ್ಯ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್
ಲಿಟ್ರಲಿ ಕೇರ್ಸ್ ಯು ಸೋ ಮಚ್. ತುಂಬ ಕೇರ್ ಮಾಡ್ತಾರೆ ನಿಮಗೆ ಆ್ಯಂಡ್ ನಿಮಗೋಸ್ಕರ ಯಾವುದೇ ರೀತಿಯಂಥ ರಿಸ್ಕ್ ತನ್ನ ಮೇಲೆ ತೊಗೊಳಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ ಲವ್ಸ್ ಟು ಡೂ ದಿಸ್ ಯುನೋ. ಆ್ಯಂಡ್ ದ ಎಂಪ್ರೆಸ್ ಕಾರ್ಡ್ ಬರ್ತಿರೋದ್ರಿಂದ ಐ ಥಿಂಕ್ ದೇ ಥಿಂಕ್ ಯು ಆ್ಯಸ್ ದೇರ್ ಕ್ವೀನ್ ಅಂತ ಹೇಳ್ತೀನಿ, ಅಥವಾ ದೇ ಥಿಂಕ್ ಯು ಲೈಕ್ ನಿಮಗೆ ನಿಮ್ಮ ಕಂಫರ್ಟ್ಸ್ ಬೇರೆ ಬೇರೆ ಇರ್ಬೋದು, ಬಟ್ ಅವರಿಗೆ ನೀವು ಅವರ ಕಂಫರ್ಟೇಬಲ್ ಒಂದು ಪ್ಲೇಸ್ ಆಗಿದ್ದೀರಾ ಅಥವಾ ಪರ್ಸನ್ ಆಗಿದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 5 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಸ್ವಲ್ಪ ನಿಮ್ಮ ಕಮ್ಯುನಿಕೇಷನ್ನಲ್ಲಿ ಮೇ ಬಿ ಈ ಪರ್ಸನ್ಗೆ ಏನಾದರೂ ಸ್ವಲ್ಪ ಇಷ್ಟ ಇಲ್ಲದೆ ಇರೋಂತಹ ಏನಾದರೂ ಇರ್ಬೋದು. ದ ವೇ ಯು ಸ್ಪೀಕ್, ದ ವೇ ಯು ಸೇ ಸಮಥಿಂಗ್. ಸೊ ಅದನ್ನು ಸ್ವಲ್ಪ ನೀವು ಕರೆಕ್ಟ್ ಮಾಡಿಕೊಂಡ್ರೆ ಮೇ ಬಿ ದೇ ವಿಲ್ ಬಿ ಹ್ಯಾಪಿ ಅಬೌಟ್ ದ್ಯಾಟ್. ಇಟ್ಸ್ ಲೈಕ್ ಯು ವಿಲ್ ಬಿ ಹರ್ಟಿಂಗ್ ದೆಮ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ಆ ಒಂದು ರೀಸನಿಂದ ಸ್ವಲ್ಪ ಕೈಂಡ್ ಆಫ್ ಕಾನ್ಫ್ಲಿಕ್ಟ್ಸ್ ನನಗಿಲ್ಲಿ ಕಾಣಿಸ್ತಾ ಇದೆ. ಅದು ಅವ್ರಿಗೆ ಸ್ವಲ್ಪ ಡಿಸ್ಟರ್ಬಿಂಗ್ ಇದೆ ಅಂತಲೂ ಹೇಳ್ಬೋದು. ಓವರಾಲ್ ಹೇಳಬೇಕು ಅಂದರೆ ದಿಸ್ ಪರ್ಸನ್ ಈಸ್ ರಿಯಲಿ ವರ್ಕಿಂಗ್ ಹಾರ್ಡ್ ಆ್ಯಂಡ್ ದಿಸ್ ಪರ್ಸನ್ ಈಸ್ ಥಿಂಕಿಂಗ್ ಫಾರ್ ಯುವರ್ ಬೆಟರ್ ಫ್ಯೂಚರ್ ಅಂತಲೇ ಹೇಳ್ಬೋದು. ಸೊ ಗಾಡ್ ಬ್ಲೆಸ್ ಯು ಗೈಸ್, ಯು ಹ್ಯಾವ್ ಅ ಜಮ್ ವಿತ್ ಯು. ಟೇಕ್ ಕೇರ್.